ಇದರಲ್ಲಿ ಎರಡು ಸಮಸ್ಯೆ ಇದೆ. ಒಂದು ರೆಗ್ಯುಲರ್ ಫೈನಾನ್ಸ್ ತೊಗೊಂಡವ್ರದ್ದು ಒಂದು ಸಮಸ್ಯೆ ಇದೆ, ಒಂದು ಸಬ್ಸಿಡಿ ಅಂತ ಏನು ಮೋಸಗಿದ್ದಾರೆ ಅವ್ರದ್ದು ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾಗಿರುವಂಥ ಸಮಸ್ಯೆ. ಅದಕ್ಕೆ ನಮ್ಮ ವಿನಂತಿ ಅಂದರೆ ರೆಗ್ಯುಲರ್ ತುಂಬೋರು ತುಂಬಲೇಬೇಕು. ಯಾಕಂದ್ರೆ ನಾವು ಸರ್ಕಾರ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಮಾತ್ರ, ಅಂದರೆ ಹ್ಯಾರಾಸ್ಮೆಂಟ್ ಆಗಬಾರ್ದು. ಅವಶ್ಯಕತೆ ಟೈಮ್ ಕೊಡೋಂಥ ಸರ್ಕಾರ ಇವತ್ತು ಮುಖ್ಯಮಂತ್ರಿ ಮಟ್ಟದಲ್ಲಿ ಹೇಳಿದೆ, ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ರೆಗ್ಯುಲರ್ ತುಂಬ ಟೈಮ್ ಬೇಕಾದ್ರೆ ಕೊಡಬೇಕು. ಇನ್ನು ಎರಡನೇ ಸಮಸ್ಯೆ ಬಂದದ್ದು ಏನು ಸಬ್ಸಿಡಿ ಅಂತೇಳಿ ಮೋಸ ಹೋಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 15,000ಕ್ಕಿಂತ ಹೆಚ್ಚಿಗೆ. ಅವ್ರ ಬಗ್ಗೆ ಯಾಕಂದ್ರೆ ಮೋಸ ಹೋಗಿದೆ ಅಂತ ನಿಜ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಹೇಳಿದ್ದು ನಿಮ್ಗೆ ಸಬ್ಸಿಡಿ 50,000 ನೀವು ತೆಗೆದುಕೊಳ್ಬೇಕು, 50,000 ನಾವು ತೆಗೆದುಕೊಳ್ತೀವಿ, ಅದು ನಾವು ತುಂಬಿಕೊಳ್ತೀವಿ. ಸೊ ಈಗ ಅವರು ತುಂಬಲಿಕ್ಕೆ ರೆಡಿ ಇಲ್ಲ. ಹೀಗಾಗಿ ಇವರು ಯಾರು ಸೈನ್ ಮಾಡಿದ್ರು ಅವ್ರ ಕಡೆ ಬಂದು ಇವರು ದುಡ್ಡು ಸ್ವಾಭಾವಿಕ, ಯಾಕಂದ್ರೆ ಸೈನ್ ಮಾಡಿದ್ದಾರೆ ಇವರು ಕಡೆ ಬಂದರೆ, ಅದಕ್ಕೆ ಅವ್ರ ಹೆಲ್ಪಿಗಾಗಿ ಏನು ಮೋಸೋಗಿದ್ದಾರೆ. ಪೊಲೀಸು, ತಹಶೀಲ್ದಾರು, ನಾವು ಜಿಲ್ಲಾಡಳಿತ ಒಂದು ಕಮಿಟಿ ಮಾಡಿ ಇಂಡಿವಿಜುವಲ್ ಸರ್ಚ್ ಮಾಡ್ತಾಯಿದ್ವಿ. ಸೊ ಅವ್ರ ಕಡೆಯಿಂದ ತುಂಬಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಪೊಲೀಸ್ ಹೆಲ್ಪ್ ಇರ್ಬೋದು, ತಹಶೀಲ್ದಾರ್ ಹೆಲ್ಪ್ ಇರ್ಬೋದು, ಬೇರೆ ಬೇರೆ ಎಲ್ಲರಿಂದ. ಸೊ ಯಾರು ತುಂಬ್ತಾರೋ ಅವ್ರಿಗೆ ಅರ್ಚನೆ ಬರೋದು, ಅವರು ವ್ಯಕ್ತಿಗತವಾಗಿ ರೆಗ್ಯುಲರಾಗಿ ತುಂಬ್ಕೊತ ಹೋಗ್ಬೇಕು. ಮತ್ತು ಸರ್ಕಾರದಿಂದ ಯಾವುದೇ ರೀತಿಯಿಂದ ಇದಕ್ಕೆ ದುಡ್ಡು ಮನ್ನಾ ಮಾಡ್ತಾರೆ ಅನ್ನೋದು ಸುಳ್ಳು. ಯಾಕಂದ್ರೆ ಮಾಡಲಿಕ್ಕಾಗಲ್ಲ. ಟೈಮಿಗೆ ಹೆಲ್ಪ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಷ್ಟೇ. ಹೀಗಾಗಿ ಇದಕ್ಕೆಲ್ಲರೂ ಸಹಕಾರ ಮಾಡಬೇಕು. ತಗೊಂಡವ್ರು ಸಹಕಾರ ಮಾಡಬೇಕು, ಕೊಟ್ಟವರು ಸಹಕಾರ ಮಾಡಬೇಕು. ನಮ್ಮ ಜಿಲ್ಲಾಡಳಿತದಿಂದ ಏನು ಬೇಕು ನಾವು ಅದನ್ನು ಮ್ಯಾಕ್ಸಿಮಮ್ ಅವ್ರಿಗೆ ಸಪೋರ್ಟ್ ಕೊಟ್ಟು ಇದನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ನಮಗೂ ಅದನ್ನ ಹುಡುಕಬೇಕಿಲ್ಲ, ಅದೇ ನಮಗೂ ಗೊತ್ತಾಯ್ತಲ್ಲ. 15,000 ಎಲ್ಲ ಜನ ಇವ್ರ ಕಡೆ ಮೀಟಿಂಗ್ ಮಾಡಿ ಅಲ್ಲಿ ಹೋಗಿದ್ದಾರೆ ಅವರು. ಸೊ ಅದನ್ನೇ ಈಗ ಪೊಲೀಸರು ಅದನ್ನು ಅವ್ರಿಗೆ ಜವಾಬ್ದಾರಿ ಕೊಡ್ತಾಯಿದ್ದೀವಿ. ಯಾರು ಅವನು ಮೀಟಿಂಗ್ ಮಾಡಿದ್ರು, ಹೆಂಗೆ ಮಾಡಿದ್ರು, 50,000 ಸಬ್ಸಿಡಿ ಯಾರು ಹೇಳಿದ್ರು ಅವ್ರಿಗೆ, ಮತ್ತು ಅದು ದುಡ್ಡು ತೆಗೆದು ಇವ್ರ ಅಕೌಂಟಿಗೆ ದುಡ್ಡು ಬಂದದ್ದು 100% ಇವ್ರ ಅಕೌಂಟಿಗೆ, 50% ವಾಪಸ್ ಅವ್ರು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು? ಸೊ ಇದೆಲ್ಲ ತನಿಖೆಯಲ್ಲಿ ಬರ್ತೈತೆ, ನೋಡೋಣ. ಇಲ್ಲ, 5 ತಾಲೂಕಲ್ಲಿ ಆಗಿದೆ, 5 ತಾಲೂಕಲ್ಲಿ. ಗಜಮೀನಾಳ ಅಂತ ಒಂದು ಗ್ರಾಮ ಇದೆ ಸರ್, ಬೈಲಹೊಂಗಲ ತಾಲೂಕು. ಅಲ್ಲಿ 100 ರಿಂದ 150 ಮನೆಗಳಿಗೆ ಬೀಗ ಹಾಕೊಂಡು ಹೋಗುವಂಥ ಪರಿಸ್ಥಿತಿ ಮಾಡಾಗಿದೆ. ಟಾರ್ಚರ್ ಮಾಡ್ತಾ ಇದ್ದಾರೆ ಸರ್. ಸಾಲ ವಸೂಲಾತಿ ವಿಚಾರದಲ್ಲಿ ಥರ್ಡ್ ಪಾರ್ಟಿಯಿಂದ ಗುಂಡಾಗಿರಿ, ದಾದಾಗಿರಿ. ನಾವು ಎರಡೂ ಕಡೆ ಇದೀವಿ. ಪೊಲೀಸರು ತುಂಬಿದವ್ರಿಗೆ ತುಂಬವ್ರಿಗೆ ತುಂಬದೇ ಇದ್ರೆ ನಾವು ಈಗಾಗಲೇ ಇಷ್ಟು ಜನ ಪೊಲೀಸ್ಗೆ ಹೇಳಿದ್ದೀವಿ, ಈಗಾಗಲೇ ಆ್ಯಕ್ಷನ್ ತೊಗೊಳ್ತಾ ಇದ್ದೀವಿ. ಭಾಳಷ್ಟು ಜನ ಫೈನಾನ್ಸನ್ನು ಪೊಲೀಸ್ ಸ್ಟೇಷನ್ವರೆಗೆ ಕರ್ಕೊಂಡ್ಬಂದು ಕೂಡಿಸಿ ಅವ್ರು ವಾರ್ನಿಂಗ್ ಮಾಡಿ ಬಿಟ್ಟಿದ್ದೀವಿ. ಸುಮಾರು ಕೇಸ್ ಆಗಿದೆ ನಮ್ಮ ಕಡೆಯಿಂದ, ಹಾಗೆ ನಾವು ಸುಮ್ಮನೆ ಬಿಟ್ಟಿದ್ದೀವಿ. ಚಿಕ್ಕ ಮಕ್ಕಳಿದ್ರು ಅವ್ರಿಗೆ ಹೊರಗೆ ಹಾಕಿ ಬೀದಿ ಮೇಲೆ ತಂದು ಕೀಲಿ ಹಾಕಿ ಅವ್ರು ಗುಂಡಾಗಿರಿ, ದಾದಾಗಿರಿ ಮಾಡುವಂಥ ಅವ್ರ ಮೇಲೆ ಆಕ್ಷನ್ ಆಗ್ತಾ ಇಲ್ಲ. ಅದೇ ಮನೆ ಬೆಳಗಾವದಲ್ಲೆಲ್ಲ ಒಂದು ಕಡೆ ಆಗಿದೆ. ಅದ್ರ ಬಗ್ಗೆ ಆಗಿದೆ. ಈಗಾಗಲೇ ಅದ್ರ ಬಗ್ಗೆ ಪೊಲೀಸರು ಗಮನ ಹರಿಸಿದ್ದಾರೆ. ಹರಾಸ್ಮೆಂಟು ಜಬರ್ದಸ್ತಿ ಮಾಡೋದಾದ್ರೆ ಅದಕ್ಕೆ ಅವಕಾಶ ಕೊಡೋಲ್ಲ. ಅದಕ್ಕೆ ಬೇಕಾದ್ರೆ ಅವ್ರು ಕೋರ್ಟ್ಗೆ ಹೋಗಲಿ. ಅವ್ರು ತುಂಬದೇ ಇದ್ರೆ ಕೋರ್ಟ್ ಪರಿಹಾರ ಲೀಗಲ್ ಪ್ರೊಸೀಜರ್ ಮಾಡಲಿ. ಅದನ್ನು ಬಿಟ್ಟು ಸಬ್ಸಿಡಿ ಸಾಲದ ವಿಚಾರದಲ್ಲಿ 3 ಜನ ಏನಿದಾರಲ್ಲ, ಸೊ ಅವರು ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ಬಟ್ ಈಗ ಅದ್ರದ್ದು ರಿಕವರಿ ಹೆಂಗೆ ಅನ್ನುವಂಥದ್ದು ಅದನ್ನೇ ಹುಡುಕ್ಬೇಕು. ಅದನ್ನ ಹುಡುಕಿ ಅವರಿಂದ ಅವ್ರನ್ನ ಕರ್ಕೊಂಬಂದು ಅವ್ರ ಮನವೊಲಿಸಿ ಅವ್ರೇನು ದುಡ್ಡು ತುಂಬುವಂಥ ಪ್ರಯತ್ನ ಜಿಲ್ಲಾಡಳಿತ ನಾವು ಎಲ್ಲರೂ ಮಾಡ್ತಾ ಇದ್ದೀವಿ. ಅಂದ್ರೆ ಅವ್ರಿಗೆ ದುಡ್ಡು ತುಂಬರಿ ಅಂತೇಳಿ ಏನಾದರೂ ಮನವೊಲಿಸ್ತೀರಾ? ಹೇಳಿದೀವಿ. ಕೆಲವರು ಮುಂದೆ ಬಂದಿದ್ದಾರೆ, ಸ್ವಲ್ಪ ಇದೇ ನಾವು ತುಂಬ್ತೀವಿ ಅಂತ ತುಂಬಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ವಿ. ನೋಡೋದು ಅಟ್ಲೀಸ್ಟ್ ಅವ್ರು ಎಷ್ಟು ತೊಗೊಂಡಿದ್ದಾರಲ್ಲ ಸಬ್ಸಿಡಿ ವಂಚನೆ ಅಷ್ಟೇ ತುಂಬಕ್ಕೆ ಅವಕಾಶ ಮಾಡಿಕೊಟ್ಟು ಉಳಿದು ಯಾರು ವಂಚನೆ ಮಾಡಿದ್ರೆ ಅವ್ರಿಗೆ ಬರ್ಸೋಂಥ ಆ ರೀತಿ ಏನಾದರೂ ದುಡ್ಡಂತೆ ತುಂಬಲೇಬೇಕು. ನಾಳೆ ಅವ್ರು ದುಡ್ಡು ತುಂಬದೆ ಹೋದ್ರೆ ಮುಂದೆ ಇವ್ರಿಗೆ ಸಾಲ ಸಿಗೋಲ್ಲ. ಇದು ಸಮಸ್ಯೆ ಇದೆ. ಕೊಟ್ಟವ್ರ ಮೇಲೆ ಏನು ಕ್ರಮ ಇಲ್ವಾ ಸರ್? ಯಾಕೆ ಅಷ್ಟು ಬ್ಲೈಂಡ್ ಆಗಿ ಅಷ್ಟು ಜನರಿಗೆ ಯಾರು ಒಬ್ಬರಿಗೆ 10-12 ಕಡೆ ಫೈನಾನ್ಸ್ ಸಾಲ ಕೊಡ್ತಾರೆ 55,000ದಂಗೆ. ಅವು ಏನು ಮಾಡಲು ಉದ್ಯೋಗ ಖಾಲಿ ಊರಾಗ ಅಡ್ಡಾಡ್ತಾರೆ. ಅದೇ ಎಲ್ಲರೂ ತಪ್ಪಿದೆ ಅಲ್ಲ, ಅದ್ರಾಗ ಎಲ್ಲರೂ ತಪ್ಪಿದೆ. ಈಗ ಫೈನಾನ್ಸ್ದವ್ರಿಗೆ ಹೆಂಗೆ ಸರ್? ಅವರು ಪಾಪ ಊಟ ಮಾಡಿ ಅವತ್ತಿನ ಜೀವನ ಸಾಗಿಸೋದೇ ಕಷ್ಟ ಇದೆ. ಅಂಥವ್ರೀಗ 3 ಲಕ್ಷ ಕಟ್ಟಂದ್ರೆ ಎಲ್ಲಿಂದ ಕಟ್ಟೋದು? ಅದಕ್ಕೆ ಅದೇ ಬಂದಿದ್ರೆ ನಾವು ತುಂಬಲ್ಲ ಅಂತ ಅವರು ವಾದ. ನಮ್ಮ ಸಬ್ಸಿಡಿ ಇದೆ, ನಾವು ತುಂಬಲ್ಲ ಅಂತ ಹೇಳಿದ್ರು. ಈಗ ಫೈನಾನ್ಸ್ದವ್ರಿಗೂ ಪನಿಷ್ಮೆಂಟ್ ಆಗಬೇಕಲ್ಲ ಸರ್? ಈಗ ಅದು ಹಾಗೆ ಆಗ್ತದೆ. ಎಲ್ಲರೂ ಏನು ತುಂಬಲ್ಲ ಇದ್ರಾಗ ಪನಿಷ್ಮೆಂಟ್ ಆಗತ್ತಿದೆ ಅವ್ರಿಗೂ. ಎಲ್ಲರೂ ಏನು ತುಂಬಲ್ಲ ಥರ್ಡ್ ಪಾರ್ಟಿ ಅವ್ರು ಏನು ಕಿರುಕುಳ ಕೊಡ್ತಾ ಇದ್ದಾರೆ, ಟಾರ್ಚರ್ ಮಾಡ್ತಾ ಇದ್ದಾರೆ, ಅದಕ್ಕೆ ಬ್ರೇಕ್ ಹಾಕ್ಬೇಕಲ್ಲ ಸರ್. ಈಗ ಅದನ್ನ ಅಂಜಿ ಓಡಿ ಹೋಗ್ತಾ ಇದ್ದಾರೆ. ಇಲ್ಲ, ಅದು ನಮ್ಮ ಗಮನಕ್ಕೆ ಬಂದರೆ ಪೊಲೀಸರು ಸಿಟಿ ಪೊಲೀಸ್ ಆಯಿತು, ಆಮ್ಯಾಗ ರೂರಲ್ ಆಯಿತು. ಅವ್ರು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಒಂದು ವಾಟ್ಸಪ್ ಕೂಡ ಇಲ್ಲಿ ನೋಡಿ, ವಾಟ್ಸಪ್ ಕೂಡ ಮಾಡಿದ್ದಾರೆ, ಒಂದು ನಂಬರ್ ಕೊಟ್ಟಿದ್ದಾರೆ.
ಆಮೇಲೆ SP ಅವರು ಕೊಟ್ಟಿದ್ದಾರೆ ನಂಬರು. ಈಗಾಗಲೇ ಸಾಕಷ್ಟು ಅಂತ ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದೀವಿ. ಸರ್ ಈಗ ಒಂದು ಕಡೆ ಜನರದ್ದಾಯ್ತು, ನಿಜವಾಗ್ಲೂ ಹಣ ಕೊಟ್ಟಿದ್ದಾರಲ್ಲ ಕೆಲವೊಂದಿಷ್ಟು ಫೈನಾನ್ಸ್ದವರು, ಅವ್ರಿಗೆ ಊರಿಗೆ ಹೋಗೋದು ಕಷ್ಟ ಆಗಿಬಿಟ್ಟಿದೆ. ಸೊ ಅಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಯಾವುದು ಈಗ ಫೈನಾನ್ಸ್ ಅವ್ರ ಮೇಲೆ ಅಟ್ಯಾಕ್ಗಳು ನಡೀತಾ ಇದ್ದಾವೆ. ಕೆಲವೊಂದಿಷ್ಟು ಜನ ಗುಂಪು ಕಟ್ಕೊಂಡು ಬಂದು ಈಗ ಸಾಲ ವಸೂಲಿ ಮಾಡೋದು, ಕೊಟ್ಟವರು ಸಾಲ ತಗೊಳ್ಳೇಬೇಕು. ಸೊ ಆ ನಿಟ್ಟಿನಲ್ಲಿ ಯಾವ ರೀತಿ ಅವ್ರು ಹೇಳಿದ್ರೆ ನಮ್ಗೆ ತೊಂದರೆ ಕೊಟ್ಟಾರ, ಅವ್ರು ಪರ್ಟಿಕ್ಯುಲರ್ ಹೆಸರು ಹೇಳಿದ್ರೆ ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ. ಅವ್ರು ಪರ್ಟಿಕ್ಯುಲರ್ ಹೆಸರು ಕೊಡಬೇಕು ಅಂತ ನಮಗೆ ತುಂಬಲಿಕ್ಕೆ ಬಂದರೂ ಕೂಡ ಕೆಲವರು ಅಡ್ಡಿ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅವ್ರು ತುಂಬಲಿಕ್ಕೆ ಬಂದರು, ನೀವು ತುಂಬಬೇಡಿ, ನಾಳೆ ಸಾಲ ಮನ್ನಾ ಆಗ್ತದೆ ಅಂತ ಹೇಳ್ತಾರೆ. ಸಾಲ ಮನ್ನಾ ಆಗೋದು ಪ್ರಶ್ನೆ ಐತಿ, ಪ್ರಶ್ನೆ ಇಲ್ಲ, ಆಗೋದು. ಸರ್ 3 ಜನರದ್ದು ಏನಾದ್ರು ಆಸ್ತಿ ಐಡೆಂಟಿಫಿಕೇಶನ್ ಮಾಡಿದ್ರು ಸರ್? ಈ 3 ಜನ ಬಡ್ಡಿ ಮತ್ತು ಆಮೇಲೆ ಮಾಡ್ತಾರೆ. ಪೊಲೀಸ್ಗೆ ಹಚ್ಚಿದ ಕೆಲಸ ಅಂತ ಹುಡುಕ್ತಿದ್ದಾರೆ. ಅವ್ರ ಹೆಸರಲ್ಲಿ ಭಾಳ ಕಡಿಮೆ ಇದೆ, ಬೇರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು. ಸಬ್ಸಿಡಿ ಹೆಸರಿನಲ್ಲಿ ಎಷ್ಟು ಫ್ರಾಡ್ ಆಗಿದೆ ಅನ್ನೋದು ಏನು ಅಪ್ರಾಕ್ಸಿಮೇಟ್ಲಿ ಎಷ್ಟು ಅಮೌಂಟು ಫ್ರಾಡ್ ಆಗಿದೆ? ನಂಬರ್ ಆಫ್ ಈಗ ಅಷ್ಟೆಲ್ಲ 15,000 ಹಿಡಿದಿದೆ. ಅಲ್ಲ, ಒಂದು ಸ್ಟೇಷನಲ್ಲಿ 1 ಲಕ್ಷ ಹಿಡಿದ್ರು 1.5 ಕೋಟಿ, 150 ಕೋಟಿ ಮಿನಿಮಮ್ ಅಷ್ಟರ ಆಗಿರ್ಬೋದು ಅಂತ ನಮ್ಮ ಅಂದಾಜಿದೆ. 200 ಕೋಟಿವರೆಗೆ ಆಗಿರ್ಬೋದು. ಹಿಡಕಲ್ ಜಲಾಶಯದ ವಿಶೇಷ ಸಭೆ ಮಾಡಿದ್ದೀವಿ. ಅದರಲ್ಲಿ ಇನ್ನೂ ಮಂಜೂರಾತಿ ಕೊಡಬೇಕಾಗಿದೆ, ಕೊಟ್ಟಿಲ್ಲ ನೀರಾವರಿ ಅವರು. ಆದರೆ ಅದರ ಮೂಲ ಏನದು ನಮ್ಮ ಪ್ರಾಧಿಕಾರ ಟ್ರಿಬ್ಯುನಲ್ ಇದೆ. ಟ್ರಿಬ್ಯುನಲ್ನಲ್ಲಿ ಅದಕ್ಕೆ ಇಂಡಸ್ಟ್ರಿಗೆ ಎಲ್ಲ ಡ್ಯಾಮಲ್ಲಿ ಇಷ್ಟಿಷ್ಟು ಅಂತ ರಿಸರ್ವ್ ಮಾಡಿದ್ದಾರೆ. ಇಂಡಸ್ಟ್ರಿಗೆ ಕೊಡಬೇಕಂತ 1 TMC, ಅರ್ಧ TMC. ಸೊ ಮೂಲ ಇದರಲ್ಲಿ ಹಂಚಿಕೆ ಮಾಡಿದ್ದಾರೆ. ಹೀಗಾಗಿ ಅದರಲ್ಲಿ ನಾವು ಕ್ಲೇಮ್ ಮಾಡ್ತಿದ್ದೀವಿ ಕೂಡ ಅಂತ. ಸೊ ಅದು ಇನ್ನೂ ಇರಿಗೇಷನ್ ಅವರು ಚರ್ಚೆ ಮಾಡಬೇಕಾಗಿದೆ. ಚರ್ಚೆ ಮಾಡಿ ಅದಕ್ಕೆ ಒಂದು ತೀರ್ಮಾನ ಮಾಡ್ತೀವಿ. ಸರ್, ಈಗ ಮಲಪ್ರಭಾ ಡ್ಯಾಮ್ ಎಕ್ಸ್ಕ್ಲೂಸಿವ್ಲಿ ಹುಬ್ಳಿ ಧಾರವಾಡಕ್ಕೆ ನೀರು ಹೋಗುತ್ತೆ, ಅದರಲ್ಲಿ ಪ್ರೊವಿಷನ್ ಮಾಡಬಹುದಾಗಿತ್ತು. ಅಲ್ಲಿ ಅಷ್ಟು ಡಿಸ್ಟೆನ್ಸ್ ಮುಂದೆ ಬಂದು ಹಿಡಕಲ್ದಿಂದ ತಗೊಳ್ತಾ ಇರೋದ್ರಿಂದ ಇದು ಅದಕ್ಕೆ ವಿರೋಧ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಆಲ್ರೆಡಿ ಸಮಸ್ಯೆ ಇದೆ ಸಮರದಲ್ಲಿ. ತೆಗೆದುಕೊಳ್ಳದೆ ಕಾಮಗಾರಿ ಆರಂಭ ಮಾಡಿದ್ದು ಸಮಸ್ಯೆ ಸಮಸ್ಯೆ ಆಗಿದೆ. ನಾವು ಹೇಳಿದ್ವಿ, ಇನ್ನೂ ಪರ್ಮಿಷನ್ ತೊಗೋದಿಲ್ಲ ಅವ್ರಿಗೆ ಇರಿಗೇಷನ್ನಿಂದ. ಅಲ್ಲಿ ಇರಿಗೇಷನ್ ಜೊತೆ ನೀವು ಸಂಪರ್ಕ ಮಾಡಿ ನಮ್ಮ ಅಭಿಪ್ರಾಯ ಕೇಳಿದ್ರೆ ನಾವು ನಮ್ಮ ಅಭಿಪ್ರಾಯ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಚರ್ಚೆ ಮಾಡಿದ್ವಿ. ಸ್ಟಾಪ್ ಮಾಡ್ತೀರಿ ಸರ್? ಸ್ಟಾಪ್ ಮಾಡಿ ವರ್ಕ್ ಇನ್ನೂ ಅದ್ರ ಬಗ್ಗೆ ಇದು ಮಾಡಿಲ್ಲ, ಇನ್ನೂ ಪರ್ಮಿಷನ್ ತೊಗೊಂಡಿಲ್ಲ ಅವರು. ವರ್ಕ್ ಸ್ಟಾರ್ಟ್ ಆಗಿತ್ತು. ಎಲ್ಲ ತಮ್ಮ ಅಕ್ಕ ತಂಗಿಯರ ಆಳ ಕಡೆ ಅಕಲಲ್ಲಿ ಹೊಲ ಮಾಡಿರ್ತಾರೆ. ಮೊದಲು ಅದು ಬಂದ್ ಮಾಡಿಸ್ಬೇಕು. ಯಾರು ಅನ್ನೋದು ಈಗ ಪ್ರಶ್ನೆ ಇದೆ. ಅವರು ಇರಿಗೇಷನ್ ಅವ್ರು ಮಾಡಿಸ್ಬೇಕು. ಅದು ಪೆಂಡಿಂಗ್ ಇರೋದು ಜೈಕೋಲ್ ನಿರ್ಮಾಣ ಮಾತ್ರ ವರ್ಕ್ ಕಂಪ್ಲೀಟ್ ಆಗಿದೆ. ಅಲ್ಲ, ಎಲ್ಲೇ ಆಗಲಿ ಈಗ ಅದರಲ್ಲಿ ರಿಸರ್ವ್ ಇದೆ ಇಂಡಸ್ಟ್ರಿಗೆ ಕೊಡಬೇಕಂತ ಎಲ್ಲ ಡ್ಯಾಮಲ್ಲಿ. ಅಲ್ಲ, ಬಟ್ ಬೆಳಗಾವಿ ಇಂಡಸ್ಟ್ರಿ ಕೊಡ್ಬೋದು ಸರ್. ಬೆಳಗಾವಿ ದಾಟಿ ಹುಬ್ಳಿ ಧಾರವಾಡಕ್ಕೆ ಸರ್ ಲಾಸ್ಟ್ ಟೈಮ್ ಚಿಕ್ಕೋಡಿ ಕೊಟ್ಟಿಲ್ಲ ಸರ್. ಈ ಬೆಳಗಾವಿ ಬಂದು ಕೂಡ ಕರೆ ಕೊಡೋಕ್ಕೆ ಅದೇ ನೋಡೋಣ. ಇದು ಯಾಕಂದರೆ ಇದು ಬೆಂಗಳೂರು ಹಂತದಲ್ಲಿ ಚರ್ಚೆ ಆಗಿ ತೀರ್ಮಾನ ಆಗಬೇಕು, ನಮ್ಮ ಹಂತಲ್ಲಿ ಆಗೋಲ್ಲ. ಬೆಂಗಳೂರು ಚರ್ಚೆ ಮಾಡಬೇಕು. ಬೆಳಗಾವಿ ಯುದ್ಧಕ್ಕಾಗಿ ಸಲುವಾಗಿ ನೀವು ಅಬ್ಜೆಕ್ಷನ್ ಮಾಡ್ಬೋದಲ್ಲ ಸರ್? ಈಗ ಹಿಡಕಲ್ ಡ್ಯಾಮ್ದು ನೀವೇ ನಿರ್ವಹಣಾ ಸಮಿತಿದ ನೀವೇ ಚೇರ್ಮನ್ ಇದೆ. ಕರೆಕ್ಟ್. ಅವ್ರು ಹೇಳ್ತಾರೆ ಇದು ನೀವು ಇಷ್ಟು ರಿಸರ್ವ್ ಮಾಡಿದ್ರೆ ಇಂಡಸ್ಟ್ರಿಗೆ ಕೊಡಿ ಅಂತ ಅವರು ಆದ. ಅದು ಮುಖ್ಯಮಂತ್ರಿಗಳ ಮಂತ್ರಿ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಒತ್ತಡ ಹಾಕ್ತೀರ ಸರ್ಕಾರ ಗಮನಕ್ಕೆ ಇಲ್ಲ, ಈಗ ನೀವು ಹೇಳೋದು ಹತ್ರ ಇಲ್ಲಿ 2 ಪಾಯಿಂಟ್ ಇದೆ. ನಮ್ಮ ಜಿಲ್ಲೆಗೆ ಯೂಸ್ ಆಗಬೇಕು ಅನ್ನೋದು ಪ್ರಶ್ನೆ. ಯಾಕಂದರೆ ರಿಸರ್ವ್ ಇದೆ ಇಂಡಸ್ಟ್ರಿಗೆ. ನಮ್ಮಲ್ಲಿ ಇಂಡಸ್ಟ್ರಿ ಇದೆ ಅದೇ. ಸಾಕಷ್ಟು. ಸರ್, ಈಗ ಈ ಒಂದು ವಿಚಾರದಲ್ಲಿ MB ಪಾಟೀಲ್ ಅವರು ಸ್ವಲ್ಪ ಜಾಸ್ತಿ ಕಾಳಜಿಯನ್ನು ಒಲವನ್ನು ತಗೋತಾ ಇದ್ದಾರೆ. ಇದಕ್ಕೆ ವಿರೋಧ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲ ನೋಡಿ, ಕಾನೂನಲ್ಲಿ ಏನಿದೆ ಅದನ್ನು ಹೋಗ್ತೀವಿ ನಾವು. ಅದರಲ್ಲಿ ಇಂಡಿವಿಜುವಲ್ ಪ್ರಶ್ನೆ ಬರಲ್ಲ. ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನು ನಾವು ಫಾಲೋ ಮಾಡ್ತೀವಿ ಅಷ್ಟೇ. ಈಗ ಇಂಡಸ್ಟ್ರಿ ಹಬ್ಬ ಮಾಡುವ ಸಲುವಾಗಿ ಅಲ್ಲಿ ಕೆಲವೊಂದಿಷ್ಟು ಜನ ರಾಜಕಾರಣಿಗಳು ಕೂಡ ಈಗ ಇಂಡಸ್ಟ್ರಿಯನ್ನು ಮಾಡ್ತಾ ಇದ್ದಾರೆ ಸರ್. ಮುರುಗೇಶ್ ನಿರಾಣಿ ಆಗಿರ್ಬೋದು, ಬಸವರಾಜ ಬೊಮ್ಮಾಯಿ ಅವರಾಗಿರ್ಬೋದು. ಸೊ ಹಿಂಗಾಗಿ ಆ ಎಲ್ಲೋ ಒತ್ತಡ ಕೆಲಸ ಮಾಡ್ತಾ ಇದೆ ಅಂತ ಅನುಮಾನ. ಇಲ್ಲಿಲ್ಲ, ನಮ್ಮ ಆ ರೀತಿ ಇಲ್ಲ. ಅಂತಿಮವಾಗಿ CM ಅವ್ರ ಮಟ್ಟದಲ್ಲಿ ಇದ್ರ ಸಭೆ ಮಾಡಿ ತೀರ್ಮಾನ ಮಾಡ್ತೀವಿ. ಆದರೆ ನಮ್ಮ ಡ್ಯಾಮಲ್ಲಿ ಇಂಡಸ್ಟ್ರಿಗೆ ವಾಟರ್ ರಿಸರ್ವ್ ಮಾಡಿದ್ದಾರೆ ಅಂತ ಮುಂಚೆ, ಈಗಲ್ಲ, ಯಾವಾಗ ಹಳೆ ಕಾಲದಲ್ಲಿ ಮಾಡಿದ್ದಾರೆ. ನಮ್ಮ ಬೆಳಗಾವಿ ಇಂಡಸ್ಟ್ರಿ ಅಂತೇಳಿ ನಾವು ನೋಡೋಣ, ಅದನ್ನೇ CM ಅವ್ರ ಗಮನಕ್ಕೆ ತರ್ತೀವಿ. ಏನು ಡಿಸಿಷನ್ ಅಂತಿಮವಾಗಿ ಅವ್ರು. ಈಗ ಇಲ್ಲಿ ನೀರು ಬಿಟ್ಟಿದ್ದೇ ಆಗಿದ್ರೆ ಬೆಳಗಾವಿ ಬಂದ್ ಕರೆ ಕೊಡ್ತೀವಿ, ಸಂಘಟನೆಗಳು ಮಾಡ್ತೇವೆ ಅನ್ನೋ ಹೋರಾಟ ಎಲ್ಲ ಸಭೆಗಳು ಆಗ್ತಿದೆ. ನೋಡಿ, ಇದು ಅರ್ಧ ನಮ್ಮ ಕಡೆ ಇದೆ, ಅರ್ಧ ಬೆಂಗಳೂರಾಗಿದೆ. ನಾವೇನು ಮಾಡೋದು? ಅಲ್ಲೆಲ್ಲ ಇಲ್ಲಿ ಈಗ 0.5 ನೀವು ಹೇಳಿದ್ದು ನಾವು ಹೇಳ್ಬೇಕು, ನಮ್ಮ ಜಿಲ್ಲೆ ನೀರು ನಮಗೆ ಯೂಸ್ ಮಾಡಿ ಅಂತ ಇಷ್ಟು ಹೇಳ್ಬೋದು. ಆದರೆ ಇಂಡಸ್ಟ್ರಿಗೆ ಅದರಲ್ಲಿ ರಿಸರ್ವ್ ಇದೆ. ಈಗ ಸಮಸ್ಯೆ ಬರೋದು ನಮ್ಮ ಜಿಲ್ಲೆ ನಮ್ಮ ನೀರು ಯೂಸ್ ಆಗೋದು ನಾವು ಹೇಳ್ತೀವಿ. CM ಅಷ್ಟನ್ನು ಪ್ರಬಲವಾಗಿ ಹೇಳ್ಬೇಕು. ಅದನ್ನೇ ಹೇಳ್ತೀವಿ. ಅಲ್ಲ, ಸತೀಶ್ ಜಾರಕಿಹೊಳಿ ಅವರು ಒಬ್ಬರೇ ಹೇಳೋದಲ್ಲ, ಇಡೀ ಜಿಲ್ಲೆ ಹೇಳ್ಬೇಕು. ಎಲ್ಲರೂ ಹೇಳ್ತೀವಿ, ನಮ್ಮ ಜಿಲ್ಲೆ ನಮಗೆ ನೀರು ಯೂಸ್ ಆಗಿಲ್ಲ ಅಂತ ಹೇಳ್ತೀವಿ. ಯಾಕಂದ್ರೆ ಅದೊಂದು ಈಗ 0.5 TMC ರಕ್ಕಸ್ಕೊಪ್ಸಿದ್ರೆ ಕೆಪಾಸಿಟಿ ಇದೆ. ರಕ್ಕಸ್ಕೊಪ್ ಕೆಪಾಸಿಟಿ ಎಷ್ಟೈತಿ ಅಷ್ಟ ನೀರು ತೊಗೊಂಡು ಹೊಂಟ್ಯಾರ ಸರ್. ಮೊದಲ ಇಲ್ಲಿ ಬೇಸಿಗೆ ಏಪ್ರಿಲ್ ಬಂತಂದ್ರೆ
ಟ್ಯಾಂಕರ್ ಮೂಲಕ ನೀರು ಸಪ್ಲೈ ಮಾಡುವಂಥ ಪರಿಸ್ಥಿತಿ. ಅಲ್ಲ, ಒಂದನೇದ್ದು ನಾವು ಎಲ್ಲ ತಿಳ್ಕೊಬೇಕು. ಅದರ ಎಲ್ಲ ಡ್ಯಾಮಲ್ಲಿ ಇಂಡಸ್ಟ್ರಿಗೆ ರಿಸರ್ವ್ ಇದೆ. ಎಲ್ಲ ಆಲ್ ಡ್ಯಾಮ್, ಕರ್ನಾಟಕದ ಎಲ್ಲ ಡ್ಯಾಮ್ ಕೂಡ ರಿಸರ್ವ್ ಇದೆ. ಒಂದೇ ರಾಜಕೀಯ ಒತ್ತಡಗಳು ಏನಾದರೂ ನಡೀತಾ ಇದೆ? ಅಲ್ಲ, ಒತ್ತಡದಿಂದ ಯಾರಿಗಿನ್ನೂ ಇರಿಗೇಷನ್ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಅದಕ್ಕೆ. ಅಲ್ಲ, ಜಲಸಂಪನ್ಮೂಲ ಇಲಾಖೆ ಅಷ್ಟೇ ಅಲ್ಲ ಸರ್, ಈಗ ಕೈಗಾರಿಕೆ ಇಲಾಖೆ ಅಂತ ಆಗಿರ್ಬೋದು. ಪರ್ಮಿಷನ್ ಕೊಟ್ಟಾಗಿದ್ದೆಲ್ಲ ಬರೋದಿಲ್ಲ. ಈಗ ನಿಮ್ಮಿಂದನೇ ಗೊತ್ತಾಗಿದೆ, ನಮಗೂ ಗೊತ್ತಾಗಿದ್ದು ನಿಮ್ಮಿಂದ. ಪರ್ಮಿಷನ್ ಬಂದಾಗ ನಮ್ಮ ಗಮನಕ್ಕೆ ತರ್ತಾರೆ, ಡಿ ಸಿ ಅವ್ರ ಗಮನಕ್ಕೆ. ಅವಾಗ ಅದ್ರ ಚರ್ಚೆ ಮಾಡಿ ನಮ್ಮಿಂದ ಏನು ಟರ್ಮ್ಸ್ ಕಂಡೀಷನ್ ಹಾಕಬೇಕು ಹಾಕ್ತೀವಿ. ಡಿಸ್ಟಿಕ್ ಏನಿಲ್ಲ, ಅದೇನು ಸರ್ಕಾರ ಹಾಕ್ತದೆ, ಅವರ ಅಧಿಕಾರ ವ್ಯಾಪ್ತಿ ತಗೊಳ್ತೈತೆ, ಅವರ ವ್ಯಾಪ್ತಿ ಅದು. ಕಾರ್ಪೊರೇಷನ್ ಆಯಿತು, ಆಮೇಲೆ ಬುಡ ಆಯಿತು. ಕಾರ್ಪೊರೇಷನ್ ಅವ್ರು ಬಿಟ್ಟು ಅವ್ರು ಬೇಡ ಅಂತ ಹಾಕಿದ್ದಾರೆ. ಖಾಲಿ ಇಡ್ಲಿಕ್ಕೆ ಆಗೋಲ್ಲ. ಸರ್ಕಾರ ಅಂಡರ್ ಕರೆಂಟ್ ಏನಾದರೂ ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ಅಂಡರ್ ಕರೆಂಟ್ ಏನು, ಯಾರು ಬಂದರೂ ಸಹ ಜನರ ಪರವಾಗಿ ಕೆಲಸ ಮಾಡಬೇಕಾಗುತ್ತೆ, ಮಾಡಲಿ. ಅವರೇ ಇವರೇ ಯಾಕೆ ನೀವು ಯಾರು ಬಂದರೆ ಏನೋ ಸರ್ಕಾರ ಕೆಲಸ ಮಾಡಬೇಕು, ಜನರ ಕೆಲಸ ಮಾಡ್ತಾರೆ. ಉಸ್ತುವಾರಿ ಸಚಿವರ ಗಮನಕ್ಕೆ ತರದೆ ನೋಡಿ, ಅದೇನು ಗಮನಕ್ಕೆ ತರಬೇಕಂತಿಲ್ಲ, ತರಬೇಕಂತ ಏನು ಕಾಯ್ದೆದಾಗೂ ಕಾನೂನಲ್ಲಿಲ್ಲ. ಒಂದು ಪ್ರಾಕ್ಟೀಸ್ ಅಷ್ಟೇ, ಸಂಪ್ರದಾಯ ಐತೆ. ಸಂಪ್ರದಾಯ ಐತಿ. ಡಿಸ್ಟಿಕ್ ಮಿನಿಸ್ಟ್ರಿ ಹೇಳಿದವರು ಬರ್ಬೇಕನ್ನೋದು ಸಂಪ್ರದಾಯ ಐತಿ. ಆ ಸಂಪ್ರದಾಯ ಮುರಾಕತ್ತೆ. ಡಿಸ್ಟಿಕ್ದವ್ರು ಹೇಳಿದವ್ರು ಬರ್ಬೇಕಂತ ಎಲ್ಲೂ ಕಾನೂನಲ್ಲಿ ಎಲ್ಲಿ ಇಲ್ಲ. ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಭೈರತಿ ಸುರೇಶ್ ಅವರು ಯಾಕೋ ಜಾಸ್ತಿ ಮೂಗು ತೋರಿಸ್ತಾ ಇದ್ದಾರೆ. ಅವ್ರ ಇಲಾಖೆದವ್ರು ಮಾಡಿ ನಾವೇನು ಮಾಡೋದು? ಅವ್ರ ಇಲಾಖೆದೆ ಮಾಡ್ಲಿಕ್ಕೆ ಅಧಿಕಾರಿ ಮಾಡಿದಾರೆ ಅಷ್ಟೇ, ಅದರಲ್ಲಿ ಏನು ಜಾಸ್ತಿ ಇದೆ. ಈಗ ಅವ್ರು ಕೆಲಸ ಮಾಡೋಕ್ಕೆ ಈಗೇನು ಅವರು ಬಿಡೋದು ಕೆಲಸ ಅವರೇ ಮಾಡಬೇಕು, ಯಾರು ಬಂದರು. ಸೊ ಅದು ಸರ್ಕಾರದ ಪರಿಮಿತಿ ಒಳಗೆ ಮಾಡಿದ್ದಾರೆ. ಟ್ರಾನ್ಸ್ಫರ್ ಮಾಡೋದು ಸರ್ಕಾರಕ್ಕೆ ಅಧಿಕಾರ ಇದೆ, ಮಾಡ್ತಾರೆ. ಸರ್, ನೀವೇನಾದರೂ ಅಂದರೆ ಇವ್ರನ್ನೇ ಮುಂದುವರಿಸ್ರಿ ಅಂತ ಹೇಳಿ ಕೇಳ್ಕೊಂಡಿದ್ದೆ? ಇಲ್ಲ, ಯಾರಿದ್ದಾರ ಜೊತೆ ಕೆಲಸ ಮಾಡ್ಸೋರು, ಅದಕ್ಕೇನೇನು ಇವರ ಮುಂದುವರಿಬೇಕು, ಅವರ ಅಲ್ಲ, ನಿಮ್ಮಿಂದ ಯಾರಿಗಾದ್ರೂ ರೆಕಮೆಂಡ್ ಹೋಗಿರ್ಬೋದು? ಯಾರಿಗೂ ರೆಕಮೆಂಡ್ ಮಾಡಿಲ್ಲ. ಯಾರು ಹೊಸ ಕಮಿಷನರ್ ಬಂದ್ಮೇಲೆ ನೀವು ಕಾರ್ಪೊರೇಷನ್ಗೆ ಹೋಗಿಲ್ಲ ಸರ್? ಈಗ ಹೋಗ್ತಲ್ಲ, ಹೋಗ್ತೀವಿ, ಟೈಮಲ್ಲಿ ಸಿಕ್ಕಂತ ನಮಗಾರ ಹೋಗ್ತೇವೆ. ಥ್ಯಾಂಕ್ ಯು. ಸ್ಟೇಟ್ ಬಜೆಟ್ ಸರ್, ಸ್ಟೇಟ್ ಬಜೆಟ್ ಇದೆ ಬೆಳಗಾವಿಗೆ. ಏನು ಈಗ ಫ್ಲೈಓವರು ನಮ್ಮ ಸ್ಟೇಟ್ನಿಂದ ಮಾಡೋದು ಡಿಸಿಷನ್ ತೊಗೊಂಡಿವಿ. ಅದನ್ನೇ ಇವತ್ತು ಚರ್ಚೆ ಮಾಡಿದ್ವಿ. ಡಿ ಸಿ ಅವರು, ಪೊಲೀಸ್ ಕಮಿಷನರ್ ಅವರು. ಅದು ನಮ್ಮ ಸ್ಟೇಟ್ನಿಂದ ಮಾಡಲಿಕ್ಕೆ ಡಿಸಿಷನ್ ತೊಗೊಂಡು ಈ ಬಜೆಟ್ನಾಗ ಅದನ್ನು ಹಾಕಿಸ್ತೀವಿ. ಇನ್ನೂ ನೋಡಿಲ್ಲ, ಇನ್ನೂ ಬಂದ್ಮೇಲೆ ನೋಡೋಣ. ಬರಲಿ, ಪೂರ್ತಿ ಬಂದು ಮುಗ್ದೈತೆ ಸರ್. ಬಂದು ಆಮೇಲೆ ನೋಡಿ ಹೇಳ್ತೀವಿ.